ಪತ್ರಿಕಾ ಮಾಧ್ಯಮದ ಎಲ್ಲ ಅಣ್ಣಂದರಿಗೆ ನಮಸ್ಕಾರಗಳನ್ನು ಹೇಳ್ತಾ, 2 ದಿನಗಳ ಹಿಂದೆ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಷಯನ ಕೇಳ್ತೇನೆ. ಏನು ಅಂತಂತಂದ್ರೆ, ಪರಮ ಪೂಜ್ಯ ಪಾಳದ ಶ್ರೀಗಳು ಇದೇ ತಮ್ಮದೇ ಪ್ರೆಸ್ ನಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ವಿಷಯ ಏನು ಅಂತಂದ್ರೆ, ಶ್ರೀಮಠಕ್ಕೆ ಸಂಬಂಧಪಟ್ಟಂತ 46 ಎಕರೆ ಜಮೀನನ್ನ ಸಂಪತ್ ಗಿಲ್ಡಾ ಅಂತ ಅನ್ನೋರು ರಿಜಿಸ್ಟರ್ ಮಾಡ್ಕೊಂಡಿದಾರಂತೆ. ಈ ವಿಷಯ ಈಗಾಗಲೇ ಕಾನೂನು ಹೋರಾಟದಲ್ಲಿ ಇದ್ರೂ ಕೂಡ ನಮಗೆ ಒಂದು ಮಾಧ್ಯಮದ ಮುಖಾಂತರ ಗೊತ್ತಾಯ್ತು. ಪಾಳದ ಶ್ರೀಗಳಿಗೆ ಪೊಲೀಸ್ ಸ್ಟೇಷನ್ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟು ಕರೆಸ್ತಾರೆ ಅಂತ ಹೇಳಿ. ಅಷ್ಟೇ ಅಲ್ಲದೆ ಅವತ್ತಿನ ಒಂದು ಪ್ರೆಸ್ ಮೀಟ್ ಅಲ್ಲಿ ಗುರುಗಳು ಹೇಳ್ತಾರೆ, ಸಮಾಜದ ಕಟ್ಟ ಕಡೆಯ ಮನುಷ್ಯನ ವಿಷಯ ಇತ್ತಂತಂದ್ರು ಯಾರು ಸಮಾಜದ ವೀರಶೈವ ಲಿಂಗಾಯತರಾಗಿರ್ಲಿ, ಈ ಕಡೆ ಕಲಬುರಗಿಯಲ್ಲಿ 2 ಸಂಘಟನೆಗಳಿದಾವೆ. ಒಂದು ಕಾಂಗ್ರೆಸ್ಸಿನ ಅಖಿಲ ಭಾರತ ವೀರಶೈವ ಮಹಾಸಭಾ ಆದ್ರೆ, ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಂತೆ ಇನ್ನೊಂದು ಸಂಘಟನೆ ಇದೆ ಅಂತ ನಾವು ಒಂದು ವಿಷಯನೂ ಕೂಡ ಅವತ್ತಿನ ಒಂದು ಪ್ರೆಸ್ ಮೀಟ್ ನಲ್ಲಿ ಪ್ರಸ್ತಾವನೆಯನ್ನ ಮಾಡ್ತಾರೆ. ಯಾರು ಕೇಳಂಗಿಲ್ಲ. ರಾಜಕೀಯ ವ್ಯಕ್ತಿಗಳ ಮೇಲೆ ಏನಾದ್ರೂ ಅನ್ಯಾಯಗಳಾಯ್ತಂದ್ರೆ ಎಲ್ಲರೂ ಓಡಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ, ಅವರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ನಾನು ಕೂಡ ಒಂದು ವೀರಶೈವ ಲಿಂಗಾಯತ ಸಂಘಟನೆ ಸಮಾಜದ ಗುರುಳಾಗಿದ್ದು ಮತ್ತೆ ನನ್ನ ಮಠಕ್ಕೆ ಶ್ರೀಮಠಕ್ಕೆ ಸಂಬಂಧಪಟ್ಟಂತ 46 ಎಕರೆ ಜಮೀನು ಸಂಪತ್ ಗಿಲ್ಡಾ ಅಂತ ಅನ್ನೋರು ತಮ್ಮ ಹೆಸರಿಂದ ಮಾಡಿದ್ದಾರೆ ಅಂತ ಒಂದು ವಿಷಯನ ವ್ಯಕ್ತಪಡಿಸಿದಾಗ, ನಾನು ಈ ಮಾಧ್ಯಮದ ಮುಖಾಂತರ ಪಾಳದ ಶ್ರೀಗಳ ಹೇಳಕ್ ಇಷ್ಟಪಡ್ತೇನೆ. ಆ ವಿಷಯ ನನಗೆ ಗೊತ್ತಾದಾಗ ಫಸ್ಟ್ ಟೈಮ್ ನಿಮ್ ಜೊತೆಗೆ ಬಂದು ನಿಂತ್ಕೊಂಡ ನಾನೇನೆ. ನಾನು ಅವಾಗಾದ್ರೂ ಹೇಳಿದ್ದೆ, ಈಗಾದ್ರೂ ಹೇಳ್ತೇನೆ, ಶ್ರೀಮಠದ 46 ಎಕರೆ ಶ್ರೀಮಠಕ್ಕೇ ಆಗ್ಬೇಕು, ಅದ್ರಲ್ಲೇನು ಎರಡನೇ ಮಾತೇ ಇಲ್ಲ. ಇವತ್ತು ಸಂಪತ್ ಗಿಲ್ಡಾನೇ ಬರ್ಲಿ ಅಥವಾ ಅವರ ಇಡೀ ಸಮಾಜನೇ ಬರ್ಲಿ, ನಾನು ಖಡಾಖಂಡಿತವಾಗಿ ಹೇಳ್ತೇನೆ, 46 ಎಕರೆ ಜಮೀನು ಅದು ಸಮಾಜದ ಜಮೀನು. ಮಠದ ಈಗೇನು ಸ್ವಾಮೀಜಿ ಇರ್ತಾರೆ, ಇವ್ರು ಇರ್ತಾರೆ ಹೋಗ್ತಾರೆ, ಆದ್ರೆ ಮಠದ ಭಕ್ತರು ಮಠದ ಆಸ್ತಿ ಯಾವತ್ತೂ ಇರುತ್ತೆ. ತಾವೇನು ಈ ಹೋರಾಟ ಮಾಡ್ತಾ ಇದ್ದೀರಿ, ಮಠದ ಆಸ್ತಿ ಮಠಕ್ಕೆ ಉಳಿಬೇಕಂತ ಅನ್ನೋ ಒಂದು ಹೋರಾಟದಲ್ಲಿ ಕಾನೂನು ವಿಷಯವಾಗಿರ್ಲಿ ಏನೇ ಇರ್ಲಿ, ಖಂಡಿತವಾಗಿ ನಾನು ನಿಮ್ ಜೊತೆಗೆ ನಿಂತ್ಕೊಳ್ತೇನೆ. ತಾವು ಯಾವುದೇ ರೀತಿ ತುದಿಗುಂದದೆ ಇರ್ಬೇಕು. ಮತ್ತೊಬ್ಬರ ವಿಷಯ ನಾನು ಮಾತಾಡಲ್ಲ, ಆದ್ರೆ ವೈಯಕ್ತಿಕವಾಗಿ ನಾನು ಅಷ್ಟೇ ಅಲ್ಲದೆ ಪಾಳದ ಶ್ರೀಗಳು ಇನ್ನೂ ಒಂದೇನು ಅಂತಂದ್ರೆ, ತಾವು ನಮ್ಮ ಅಖಿಲ ಭಾರತ ನಮ್ಮ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ಕಲ್ಯಾಣ ಕರ್ನಾಟಕದ ಗೌರವಾಧ್ಯಕ್ಷರು. ನಮ್ಮ ಸಂಘಟನೆ ಆಗಿರ್ಲಿ ನಾನಾಗಿರ್ಲಿ ತಮಗೆ ಬಿಡುವ ಪ್ರಶ್ನೆನೇ ಬರಲ್ಲ. ತಮ್ಮ ಯಾವುದೇ ಹೋರಾಟಕ್ಕೆ ಯಾರೇ ಬರ್ಲಿ ನಿಮ್ ಜೊತೆಗೆ ನಾನು ನಿಂತ್ಕೋತೆ ಅಂತ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ಶ್ರೀಗಳಿಗೆ ನಾನು ಹೇಳಕ್ ಇಷ್ಟ ಪಡ್ತಾ ಇದ್ದೇನೆ. ನೋಡ್ರಿ, ನಾನು ಈಗಾದ್ರೂ ಹೇಳ್ತೇನೆ, ಶ್ರೀಮಠದ ಆಸ್ತಿಗೆ ಸಂಬಂಧಪಟ್ಟಂಗೆ ಯಾರೇ ಬರ್ಲಿ, ನಾವು ಖಂಡಿತವಾಗಿ ಮಠದ ಪರವಾಗಿನೇ ಇರ್ತೇವೆ ವಿನಃ ಮತ್ತಾರು ಇರಲ್ಲ. ಇವತ್ತು ರಾಜಕಾರಣ ಅಂತ ಒಂದಿನ ಅಂತಲ್ಲ, ನನ್ನ ಮನೆಯ ಒಂದು ಸದಸ್ಯನೂ ಕೂಡ ಆ ಒಂದು ವಿಷಯಕ್ಕೆ ಬಂದ್ರೆ ನಾನು ಮಠದ ಜೊತೆಗೇನೆ ಇರ್ತೇನೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇದು ಕಾನೂನಾತ್ಮಕವಾದಂತ ಹೋರಾಟ ಇರೋದ್ರಿಂದ ನಾನು ಇನ್ನೂ ಅಪ್ಪಾಜಿಯವ್ರ ಜೊತೆ ಮಾತಾಡಿಲ್ಲ. ನಾನು ಈ ಪ್ರೆಸ್ ಮೀಟ್ ನಿನ್ನೆ ಮಾಡ್ಬೇಕಾಗಿತ್ತು, ನಿನ್ನೆ ನನ್ನ ವೈಯಕ್ತಿಕ ಕೆಲಸ ಇದ್ದಿದ್ರಿಂದ ನಾನು ಟೈಮ್ ಸಿಕ್ಕಿರ್ಲಿಲ್ಲ. ಹಿಂಗಾಗಿ ನಾನು ಈಗ ಬಂದು ಮಾತಾಡ್ತಾ ಇದ್ದೇನೆ. ಖಂಡಿತವಾಗಿನೂ ನಾನು ಸ್ವಾಮೀಜಿಯವ್ರ ಜೊತೆ ಮಾತಾಡಿ, ಅವ್ರ ನೋಟಿಸೇ ಬರ್ಲಿ ಏನೇ ಬರ್ಲಿ, ನಿಮ್ಗೆ ಇನ್ನ ಒಂದು ಮಾತೇನಂತಂದ್ರೆ, ಸಂಪತ್ ಗಿಲ್ಡಾಗೆ ಈಗಾಗ್ಲೇ ಈ ವಿಷಯವಾಗಿ ನಾನು ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಶ್ರೀಮಠದ ಆಸ್ತಿ ಯಾವುದೇ ಕಾಲಕ್ಕೂ ನಾವು ಅವ್ರಿಗೆ ಮಾಡಿಕೊಡಂಗಿಲ್ಲ. ಈ ವಿಷಯವಾಗಿ ಅವ್ರೇನಾದ್ರೂ ಮೀರಿನೂ ಅಲ್ಲಿ ಕಬ್ಜಾಕ್ ಬರದೆ ಪ್ರಯತ್ನ ಮಾಡಿದ್ರಂತಾರೆ, ಖಂಡಿತವಾಗಿನೂ ಶ್ರೀಮಠದ ಭಕ್ತರಲ್ಲಿ ನಾನು ಒಂದು ಭಕ್ತರೇ, ನಮ್ಮ ಶವದ ಮೇಲೆ ಹೋಗಿ ಅವ್ರ ಕಬ್ಜಾಕ್ ಬರ್ಬೇಕಾಗುತ್ತೆ ಅನ್ನೋ ಒಂದು ನೇರವಾದ ಮಾತನ್ನ ಹೇಳ್ತೇನೆ.